ಲೈಬಾಯ್ ಸೋಪ್ ಇದೆಯಲ್ಲ 99.99 ಇದು ಏನು ಕೀಟಾಣುಗಳನ್ನು ಕೊಲ್ಲುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದೇ ಥರ ನಾನೊಂದು ಪ್ರೊಡಿಕ್ಷನ್ ಹಾಕಿದ್ದೀನಿ ಈಗ 99.99999 ನಾವು ಕಾಲ್ ಮಾಡ್ಕೊಂಡು ಕೇಳ್ಕೊಂಡು ಯಾರನ್ನು ಬೇಕಾದ್ರೆ ಹಿಡಿಬೋದು, ದೊಡ್ಡ ವಿಷಯ ಅಲ್ಲ. ಬಟ್ ಕಾಲ್ ಮಾಡಿದೆ ಗೆಸ್ಸಿಂಗಲ್ಲಿ ಹೋಗಿ ಹಿಡಿದು ಒಂದು ಸರ್ಪ್ರೈಸ್ ಕೊಡೋದಿದೆಯಲ್ಲ, ಅದು ಮಜಾ. ಧೀರಜ್ ಅವರು ಹೊಸದಾಗಿ ಒಂದು ಹಿಮಾಲಯನ್ ತಗೊಂಡಿದ್ದಾರೆ. ಸೊ ಅವ್ರ ಹಿಮಾಲಯನ ಇವತ್ತು ನಾವು ರೇಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ಪ್ಲಾನ್ ಫಾರ್ ಟುಡೇ. ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಕಿರಿಕ್ ಪಾರ್ಟಿ ಯೂಟ್ಯೂಬ್ ಚಾನಲನ್ನು. ಸೊ ಈ ಚಾನಲಲ್ಲಿ ಇವತ್ತು ನಾವು ಹೋಗ್ತಾ ಇರೋದು ಬಂದುಬಿಟ್ಟು ಸಂಸೆ ದಿಳುಪೆ ಆಫ್ ರೋಡಿಗೆ ಕೆಸರು ಗದ್ದೆಯಲ್ಲಿ ಒಂದು ಓಟ. ಸೊ ಯೂಶ್ವಲಿ ಬೇಗ ಹೊರಡ್ತೀವಿ ನಾವು. ಆ್ಯಕ್ಚುಲಿ ಇವತ್ತು ಕೂಡ ಬೇಗ ಹೊರಡೋ ಪ್ಲ್ಯಾನೇ ಇತ್ತು. 3:30ಗೆ ಎದ್ದಿದ್ದೆ, 4:30ಗೆ ಮನೆ ಬಿಡೋ ಪ್ಲ್ಯಾನ್ ಇತ್ತು, 5:30ಗೆ ಕಾರ್ಕಳ ಅಂತ. ಬಟ್ ಏನಂದರೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಹುಷಾರಿರಲಿಲ್ಲ, ಜೋರು ಹೊಟ್ಟೆ ನೋವು. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ನಾನು ಕಾಲ್ ಮಾಡಿ ಹೇಳಿದ್ದೆ ನಾನು ಬರ್ತಾಯಿಲ್ಲ, ಹೀಗಾಗಿದೆ ಅಂತ. ಸೊ ಹಾಸ್ಪಿಟಲ್ಗೆ ಹೋದ್ವಿ. ಆಮೇಲೆ ಡಾಕ್ಟ್ರು ಕೆಲವು ಚೆಕಪ್ ಎಲ್ಲ ಮಾಡಿಸಿದ್ರು. ಆಮೇಲೆ ಒಂದು 6 o'clock ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡಿಬಿಟ್ರು. ಸೊ ಮನೆಗೆ ಬಂದೆ. ಸೊ ಹೇಗೂ ರಜೆ ಮಾಡಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಡಾಕ್ಟ್ರ್ ಹೇಳಿದ್ರು ರೆಸ್ಟ್ ಮಾಡಬೇಕು ಅಂತ. ಮತ್ತು ನನ್ನ ಹೋಮ್ ಮಿನಿಸ್ಟ್ರು ಕೂಡ ಹೇಳಿದರು ನೀನು ಹೋಗು, ಇದೇನು ಮಾಡ್ತೀಯ ಅಂತ, ಸುಮ್ಮನೆ ವೇಸ್ಟ್ ಆಗುತ್ತೆ ದಿನ ಬೇರೆ. ಹಾಗೆ ಹೊರಟಿದ್ದೀವಿ. ಸೊ ಟೀಮಿಗೆ ಕಾಲ್ ಮಾಡಿದೆ, ಅವರು ಹೇಳಿದರು ನಾವು ಹೋಗ್ತಾ ಇದ್ದೀವಿ, ಬನ್ನಿ ವೆಯ್ಟ್ ಮಾಡ್ತೀನಿ ಅಂತ. ಸೊ ನಾನು ಹೇಳಿದೆ ವೆಯ್ಟ್ ಮಾಡೋಕ್ಕೇನು ಹೋಗಬೇಡಿ, ನೀವು ನಿಮ್ಮದು ಕಂಟಿನ್ಯೂ ಮಾಡಿ, ನಾನು ನಿಮ್ಮ ಬಂದು ಜಾಯ್ನ್ ಆಗ್ತೀನಿ ಅಂತ. ಸೊ ಏನಿಲ್ಲ, ಕ್ಯಾಶುವಲ್ ಕುದುರೆಮುಖ ರೂಟ್ ತೊಗೊಳ್ತಾ ಇದ್ದೀವಲ್ಲ. ಸೊ ಕುದುರೆಮುಖದಲ್ಲಿ ಅವ್ರು ಹೆಂಗೂ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡೇ ಮಾಡ್ತಾರೆ. ಆ ಟೈಮಲ್ಲಿ ನಾನು ಕ್ಯಾಚಪ್ ಆಗ್ತೀನಿ ಅನ್ನೋ ವಿಷಯ. ಈಗ ಅವ್ರು ಕಾರ್ಕಳದಲ್ಲಿದ್ದಾರೆ. ಸೊ ಬ್ರೇಕ್ಫಾಸ್ಟಿಗೆ ಒಂದು ನಿಲ್ಲಿಸ್ಬೋದು ಅವ್ರು ಬಜಗೋಳಿಯಲ್ಲಿ. ಅದಾದಮೇಲೆ ನೆಕ್ಸ್ಟ್ ಅಲ್ಲೇ ಸಿಗೋದು. ಸೊ ಸಿಗೋಣ ಫ್ರೆಂಡ್ಸ್. ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೋಗಲ್ಲ. ಸೊ ಸ್ವಲ್ಪ ಕಿಲೋಮೀಟರ್ಸ್ ಜಾಸ್ತಿ ಇದೆ. ಸೊ ಬೇಗ ಕವರ್ ಮಾಡಬೇಕು. ಸೊ ಸಿಗೋಣ ಫ್ರೆಂಡ್ಸ್, ಬಾಯ್. ಸೊ ನಾನು ಬಂದೆ, ಕುದುರೆಮುಖ ಚೆಕ್ ಪೋಸ್ಟ್ ಎಂಟ್ರಿ ಆದೆ. ಸೊ ಎಂಟ್ರಿಯಾಗಿ ಹೋಗ್ತಾ ಇದ್ದೀನಿ. ಸೊ ಅವರು ಚೆಕ್ ಪೋಸ್ಟ್ ಪಾಸಾಗಿ ಒಂದು ಹಾಫ್ ಆನ್ ಅವರ್ ಆಗಿರ್ಬೋದು, ಹಾಫ್ ಆನ್ ಅವರ್ ಇಲ್ಲ 15 minutes ಆಗಿರ್ಬೋದು. ಯಾಕಂದರೆ ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ರು. ಸೊ 15 minutes ಆಗಿರ್ಬೋದು. ಕಾಲ್ ಮಾಡಲಿಲ್ಲ. ನಾನು ಅವ್ರ ಹತ್ರ ಹೇಳಿದ್ದೆ ವೆಯ್ಟ್ ಮಾಡೋದಾದರೆ ಚೆಕ್ ಪೋಸ್ಟ್ ಎಂಡಲ್ಲಿ ವೆಯ್ಟ್ ಮಾಡಿ ಅಂತ. ಸೊ ಹಂಗೆ ಇವಾಗ ಹೋಗಿ ಅವ್ರನ್ನ ಹಿಡಿಯುವ. ಅಲ್ಲಿ ಹಿಡಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಆಯಿತಾ ಫ್ರೆಂಡ್ಸ್? ಸಿಗೋಣ. ನಾವು ಕುದುರೆಮುಖದಲ್ಲಿ ಮಳೆ ಇದೀವಿ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಮಳೆ ಇಲ್ಲ. ನೋಡುವ, ಕಳಸ ಕಡೆ ಮಳೆ ಇತ್ತಂತ ಸುದ್ದಿ ಕೇಳಿದ ಮಟ್ಟಿಗೆ. ಯಾಕಂದ್ರೆ ಕಾರ್ಕಳದಲ್ಲೂ ಮಳೆ ಇತ್ತಂತೆ. ಫಾರೆಸ್ಟ್ ಏರಿಯಾ ಮಳೆ ಹಾಗೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೇರೆ. ಆದರೆ ಇಲ್ಲಿ ನೋಡಿದರೆ ಏನಿಲ್ಲ. ನಾವು ಲಾಸ್ಟ್ ಟೈಮ್ ಕೂಡ ಒಂದು ರೈಡ್ ಮಾಡಿದಾಗಲೂ ಮಳೆ ಸಿಗಲಿಲ್ಲ ನಮಗೆ. ನೋಡೋಣ, ನಿಮ್ಗೊಂದು ಬ್ಯೂಟಿ ಆಫ್ ಕುದುರೆಮುಖ ತೋರಿಸ್ತೀನಿ ಇವಾಗ. ಅಂದರೆ ನಿಲ್ಸಕ್ಕೆ ಹೋಗಲ್ಲ, ನಾನು ರೈಡ್ ಮಾಡ್ತಾನೆ ತೋರಿಸ್ತೀನಿ. ವೆದರ್ ಮಾತ್ರ ಚಿಲ್ಡ್ ಆಗಿದೆ. ಮಂಗಳೂರಿಂದ ಹೊರಡಬೇಕಾದ್ರೆ ಸೆಕೆ ಆಗ್ತಿತ್ತು. ಕಾರ್ಗಳ ಹತ್ರ ಓಕೆ ಅನಿಸ್ತು. ಕುದುರೆಮುಖ ಎಂಟ್ರಿ ಆದ್ಮೇಲೆ ಚಳಿ ಸ್ಟಾರ್ಟ್ ಆಯಿತು. ಇವಾಗ ಚಿಲ್ಡ್ ಆಗಿದೆ. ಇದೇ ಅಲ್ಲ ರೈಡ್ ಮಾಡುವಾಗ ಬೇಕಾದ ವೆದರ್. ಸೊ ಫುಲ್ ಮರ ಆಗಿದೆ. ಐ ಥಿಂಕ್ ಏನೂ ಕಾಣಿಸಲ್ಲ ಅನ್ಸುತ್ತೆ. ಆ ಕಡೆ ಅಲ್ಲೊಂದು ಕಡೆ ಕಾಣುತ್ತೆ, ಜಸ್ಟ್ ತೋರಿಸ್ತೀನಿ ಅಷ್ಟೇ. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ನಮಗೆ ತೋರಿಸಿದ್ದೀನಿ. ಬಟ್ ಇಲ್ಲಿ ಬಂದಾಗ ಮೆಕಿಂಟಾಸ್ ಅದು ಬ್ಲ್ಯಾಕ್ ಮುಖದ್ದು ಸೈಟಿಂಗ್ ಗುರು, ಸೈಟಿಂಗ್. ನಮ್ಮ ಹುಡುಗರು ಭಾರಿ ದೂರ ಹೋದಂಗಿದ್ದಾರೆ, ಈಗ ಸಿಗ್ತಾನೆ ಇಲ್ಲ. ಯೂಶ್ವಲಿ ಅಷ್ಟು ಸ್ಪೀಡ್ ಹೋಗಲ್ಲ ಅವರು. ಬಟ್ ಯಾ ಅದಲ್ಲ,
ನಾವು ನಮ್ಮ ಹುಡುಗರು ಅಂದ್ಕೊಂಡು, ಯಾಕಂದರೆ ನಮ್ದೊಂದು ಗಾಡಿ ಇತ್ತು ಎಫ್ ಝೆಡ್. ಸೊ ನನ್ನ ಕಸಿನ್ ಜಾಯ್ನ್ ಆಗಿದ್ದಾನೆ, ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ನಾನು. ಈ ಸಲ ಅಡ್ವೆಂಚರ್ ಮಾಂಗ್ಸಲ್ಲಿ ನನ್ನ ಕಸಿನ್ ಜಾಯ್ನ್ ಆಗಿದ್ದಾರೆ. ಸೊ ಇವಾಗ ಎಫ್ ಝೆಡ್ ಇದೆ, ಸೊ ಅಪ್ಗ್ರೇಡ್ ಆಗೋ ಪ್ಲ್ಯಾನ್ಸ್ ಇದೆ ಅವ್ರದ್ದು. ಸೊ ಫಾರ್ ದ ಫಸ್ಟ್ ಟೈಮ್ ನಾವು ಒಟ್ಟಿಗೆ ರೈಡ್ ಕೂಡ ಮಾಡ್ತಿರೋದು. ಒಂದೇ ವೆಹಿಕಲೆಲ್ಲ ಹೋಗಿದ್ದೀವಿ ನಾವು, ಬಟ್ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಗಾಡಿಯಲ್ಲಿ ಫಸ್ಟ್ ರೈಡ್ ಮಾಡ್ತಾ ಇರೋದು ನಾವು. ಸೊ ಮತ್ತೆ ನೀವು ನೋಡಿದ ಮುಖಗಳೇ ಲೈಫ್ ಆನ್ ವೀಲ್ಸ್ ಶರತ್, ಆಮೇಲೆ ಸಂತೋಷ್ ಕೋಟ್ಯಾನ್, ನಮ್ಮದು ಗ್ರೂಪ್ ಇದಂಥ ಒನ್ ಆಫ್ ದ ಫೇಮಸ್ ರೈಡರ್, ಆಮೇಲೆ ಧೀರಜ್. ಸೊ ಧೀರಜ್ ಅವರು ಹೊಸದಾಗಿ ಒಂದು ಹಿಮಾಲಯನ್ ತಗೊಂಡಿದ್ದಾರೆ. ಸೊ ಅವ್ರ ಹಿಮಾಲಯನ ಇವತ್ತು ನಾವು ರೇಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ಪ್ಲ್ಯಾನ್ ಫಾರ್ ಟುಡೇ. ಸೊ ಆಮೇಲೆ ಇನ್ನೊಂದು ನಯನ್ ಲೀವ್ ಟು ರೈಡ್, ನಯನ್ ಆಚಾರ್ಯ. ಸೊ ಅವರಿದ್ದಾರೆ. ಸೊ ಅವರು ಕ್ಲಾಸಿಕ್ 350, ಸಾರಿ ನಯನ್ ಅವರು ಅವ್ರದ್ದು ಬುಲೆಟಲ್ಲಿ ಬರ್ತಿದ್ದಾರೆ. ಆಮೇಲೆ ದೀಕ್ಷಿತ್ ಬಂದುಬಿಟ್ಟು ಎಫ್ ಝೆಡ್, ಆಮೇಲೆ 3 ಹಿಮಾಲಯನ್. ಸೊ ಒಂದು BS6, ಸೊ 2 BS4. ಸೊ ಹೆಂಗಾಗುತ್ತೆ ನೋಡೋಣ ಇವತ್ತಿದ್ದು ಆಫ್ ರೋಡು. ಸೊ ಎಲ್ಲೂ ಕಾಣ್ತಾ ಇಲ್ಲ. ಸೊ ನಾನು ನಿಮಗೆ ಡೈರೆಕ್ಟ್ ನನ್ನ ಅಡ್ವೆಂಚರ್ ಮಾಂಗ್ಸ್ ಟೀಮ್ ಒಟ್ಟಿಗೆ ಸಿಗ್ತೀನಿ. ಇನ್ನೇನು ಮಾಡೋಕ್ಕೆ ಹೋಗಲ್ಲ ನಾನು, ಇಲ್ಲಾಂದರೆ ವೀಡಿಯೋ ಲೆಂತ್ ಹೋಗುತ್ತೆ. ಆಮೇಲೆ ನನಗೂ ಅವ್ರನ್ನ ಕ್ಯಾಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮಾತಾಡ್ತಾ ಹೋಗ್ತಾ ಇದ್ದರೆ ಸ್ಪೀಡ್ ಹೋಗ್ಲಿಕ್ಕಾಗಲ್ಲ. ಯಾವಾಗಲೂ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ರೋಡ್ ಮೇಲೆ ಇರಬೇಕು ಸ್ಪೀಡ್ ಹೋಗ್ಬೇಕಾದ್ರೆ. ಓಕೆ 60-70 ಮ್ಯಾನೇಜೇಬಲ್, ನಂಗೆ ದೊಡ್ಡ ವಿಷಯ ಅಲ್ಲ. ಬಟ್ 90-100 ಮೇಲೆಲ್ಲ ಸ್ವಲ್ಪ ಕಾನ್ಸಂಟ್ರೇಷನ್ ರೋಡ್ ಮೇಲೆ ಬೇಕು. ಮಾತಾಡ್ತಿದ್ರೆ ಕಾನ್ಸಂಟ್ರೇಷನ್ ಸ್ವಲ್ಪ ಮಿಸ್ ಆಗುತ್ತೆ. ಸೊ ಸಿಗೋಣ ಫ್ರೆಂಡ್ಸ್ ವಿತ್ ಅಡ್ವೆಂಚರ್ ಮಾಂಗ್ಸ್. ಈ ಲೈಬೈ ಸೋಪ್ ಇದೆಯಲ್ಲ 99.99 ಇದು ಏನು ಕೀಟಾಣುಗಳನ್ನು ಕೊಲ್ಲುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದೇ ಥರ ನಾನೊಂದು ಪ್ರೊಡಿಕ್ಷನ್ ಹಾಕಿದ್ದೀನಿ ಈಗ 99.99999 ನಮ್ಮ ಹುಡುಗರು ಇಲ್ಲೇ ಇರ್ತಾರೆ ಅಂತ. ಯಾವ ಸ್ಪಾಟ್ ಅಂದರೆ ಈ ದೇವಸ್ಥಾನ ಪಾಸದ ಬರೋದು ಸ್ಟ್ರೈಟ್ ರೋಡ್ ಇದೆ ಅದರಲ್ಲಿ. ಯಾಕಂದರೆ ಅದೇ ಒಂದು ಸ್ಪಾಟ್ ಇರುತ್ತೆ ಕುದುರೆಮುಖದಲ್ಲಿ, ಫೇಮಸ್. ಯಾವ ಬಂದರೂ ನಿಲ್ಲಿಸ್ತಾನೆ ಅಲ್ಲಿ, ಅಂದರೆ ಅಷ್ಟೊಂದು ಫೇಮಸ್. ಫೋಟೋಗ್ರಾಫಿಗೆಲ್ಲ ಹೇಳಿ ಮಾಡಿಸಿದಂಥ ಜಾಗ. ನನ್ನ ಲೆಕ್ಕದಲ್ಲಿ ಅಲ್ಲಿ ಇರ್ತಾರೆ, ಮತ್ತು ಗೊತ್ತಿಲ್ಲ. ಸೊ ಇಲ್ಲ ಮುಂದೆ ಹೋದರೆ ಒಂದು ಸ್ಟ್ರೈಟ್ ರೋಡ್ ಸಿಗುತ್ತೆ. ಅದು ಒನ್ ಆಫ್ ದ ಗ್ರೇಟ್ ಪ್ಲೇಸ್ ಅದು. ಸ್ವಾಮಿ ದೇವರೇ ಕಾಪಾಡಿ. ಅಲ್ಲಿ ಇರ್ತಾರೆ ಅಂದ್ಕೊಂಡಿದ್ದೀನಿ, ಮತ್ತು ಗೊತ್ತಿಲ್ಲ ಗಾಯ್ಸ್, ನೋಡೋಣ. ಇರಬಹುದು, ಒಂದು ನಿಲ್ಲಿಸಿದ್ರೆ ಒಂದು ಅರ್ಧ ಗಂಟೆ ಇಲ್ಲಿ ವೇಸ್ಟ್ ಆಗೇ ಆಗುತ್ತೆ. ಆ ಅರ್ಧ ಗಂಟೆ ಮತ್ತು ಬ್ರೇಕ್ಫಾಸ್ಟ್ ಅರ್ಧ ಗಂಟೆ, ನಂದು ಮೈನಸ್ ಆಗಿರೋ 1 ಗಂಟೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕ್ರಾಸ್ ಫಿಂಗರ್ಸ್ ಗಾಯ್ಸ್, ಕ್ರಾಸ್ ಫಿಂಗರ್ಸ್. ಎಸ್, ಅವರು ಇಲ್ಲಿ 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 ಇಲ್ಲ 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 ಇಲ್ಲ, ಅವ್ರು ಇಲ್ಲಿ ಕೂಡ ಇಲ್ಲ. ನಮ್ಮದು 99.9999 ಎಲ್ಲ ಮಿಸ್ ಆಗೋಯ್ತಲ್ಲ ಮಗ. ಯಾಕೆ 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 ಯಾಕಂದರೆ ಇಲ್ಲಿ ಅದು ಬಿಸಿಲಿದೆ, ಫಾಗ್ ಇಲ್ಲ, ಅದಕ್ಕೆ. ಸೊ ವಿ ವಿಲ್ ಸಿ. ಕಾಲ್ ಮಾಡ್ಕೊಂಡು ಕೇಳ್ಕೊಂಡು ಯಾರನ್ನು ಬೇಕಾದ್ರೆ ಹಿಡಿಬೋದು, ದೊಡ್ಡ ವಿಷಯ ಅಲ್ಲ. ಬಟ್ ಕಾಲ್ ಮಾಡಿದೆ ಗೆಸ್ಸಿಂಗಲ್ಲಿ ಹೋಗಿ ಹಿಡಿದು ಒಂದು ಸರ್ಪ್ರೈಸ್ ಕೊಡೋದಿದೆಯಲ್ಲ, ಅದು ಮಜಾ. ಅದಕ್ಕೋಸ್ಕರ ನಾನು ಕಾಲ್ ಮಾಡ್ತಿಲ್ಲ. ಬಿಫೋರ್ ಚೆಕ್ ಪೋಸ್ಟ್ ನಾನು ಅವ್ರನ್ನ ಹಿಡಿಲೇಬೇಕಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅದೊಂಥರ ಮಜಾ. ಏನು ಹೇಳಿ. ನಾನು ನನ್ನ ಹೋಪ್ಸನ್ನು ಕಳ್ಕೊಂಬಿಟ್ಟೆ, ಅವ್ರು ನಂಗೆ ಸಿಗಲ್ಲ ಅಂತ. ಯಾಕಂದರೆ ಆಯಿತು, ಚೆಕ್ ಪೋಸ್ಟ್ ಬಂತೀನಿ, ಒಂದು ಅರ್ಧ ಕಿಲೋಮೀಟ್ರನೇ ಇದೆ ಅನಿಸುತ್ತೆ ಚೆಕ್ ಪೋಸ್ಟ್ ಎಕ್ಸಿಟಿಗೆ. ಸೊ ಏಷ್ಯನ್ ಅಂದರೆ ಅವ್ರು ನಾನು ವೆಯ್ಟ್ ಮಾಡ್ತಿದ್ದಾರೆ ಅಷ್ಟೇ ಈಗ ನಿಂತ್ಕೊಂಡು. ನಾನು ಅಂದ್ಕೊಂಡು ಸರ್ಪ್ರೈಸ್ ಕೊಡೋಣ ಅಂತ. ಈಗಲೂ ಸರ್ಪ್ರೈಸ್ ಆಗ್ತಾರೆ, ಯಾಕಂದರೆ ಬೇಗ ಬಂದೆ ಅಂತ. ಬಟ್ ಆದರೂ ನಾನು ಅಂದ್ಕೊಂಡಿರೋ ಆ ಥರ ಸರ್ಪ್ರೈಸ್ ಅವ್ರಿಗೂ ಸಿಕ್ಕಿಲ್ಲ, ನಂಗೆ ಕೊಡೋಕ್ಕೂ ಆಗಲಿಲ್ಲ. ವೆರಿ ಬೇಡ್, ವೆರಿ ಬೇಡ್. ಸರ್ ಇವಾಗ ಯಾವುದು 5 ಗಾಡಿ ಪಾಸ್ ಆಯ್ತಾ ಬೈಕ್ ಒಟ್ಟಿಗೆ? ಆಗಿಲ್ಲ, 5 ಗಾಡಿ ಪಾಸ್ ಆದಲ್ಲ, ಬಂದಿಲ್ವಾ? ಥ್ಯಾಂಕ್ ಯು.
ವಿಷಯ ಏನಂದರೆ ಚೆಕ್ ಪೋಸ್ಟಲ್ಲಿ ಹೇಳಿದರು ಪಾಸ್ ಆಗಿಲ್ಲ ಅಂತ. ಯಾವುದಕ್ಕೂ ಸ್ವಲ್ಪ ಮುಂದೆ ಹೋಗಿ ಒಂದು ಹೋಟೆಲ್ ಹತ್ರ ನಿಲ್ಲಿಸ್ತೀನಿ ಗಾಡಿ, ಅಲ್ಲಿಂದ ಕಾಲ್ ಮಾಡೋಣ. ಏನು ಮಾಡ್ಯಾರ, ಎಂತ ಮಾಡಿದ್ರಿ ಅಂತ. ಇನ್ನೂ ಬಂದಿಲ್ಲ ಅಂದರೆ ನನ್ನ ಮಕ್ಕಳ ನಿಮಗಿದೆ ನನ್ನ ಕೈಯಲ್ಲಿ ಇವತ್ತು. 1 ಗಂಟೆ ಲೇಟಾಗಿ ನಾನೇ ಬಂದಿದ್ದೀನಿ ಸ್ಪಾಟಿಗೆ. ಒಂದು ಕಾಲ್ ಬಂದಿತ್ತು, ನನ್ನ ಮೊಬೈಲ್ ತೆಗಿಯಕ್ಕೆ ಹೋಗಿಲ್ಲ. ಯಾಕಂದರೆ ಮೊಬೈಲ್ ತೆಗಿಯಕ್ಕೆ ಹೋದರೆ ಗ್ಲೌಸ್ ಬಿಚ್ಚಬೇಕು, ತುಂಬ ಕೆಲಸ ರಗಾಳೆ, ಅದಕ್ಕೆ ತೆಗಿಯಕ್ಕೆ ಹೋಗಿಲ್ಲ. ಎನಿಥಿಂಗ್ ಹ್ಯಾಪನ್ಸ್ ಅಂದರೆ ಏನಾದರೂ ಆಯ್ತಾ ಅಂತ. ಈ ಗಾಡಿದ್ದೆಲ್ಲ ಈ ಕೆಲವು ಕೈ ಕೊಟ್ಟರೆ ಭಾರಿ ಕಷ್ಟ, ಪಂಚರ್ ಅದು ಇದು ಅಂತಂದರೆ. ಆ ಥರ ಏನಾದರೂ ಆಗಿದೆಯಾ ಏನೋ ಗೊತ್ತಿಲ್ಲ. ಬಟ್ ಆ ಕಡೆ ಚೆಕ್ ಪೋಸ್ಟಲ್ಲಿ ಆಗಿದೆ, ಎಂಟ್ರಿ ಆಗಿದೆ ಅಂದರು. ಈ ಕಡೆ ಚೆಕ್ ಪೋಸ್ಟಲ್ಲಿ ಶೃಂಗೇರಿ ಕಡೆ ತಿರುಗಿರ್ಲಿಕ್ಕಿಲ್ಲಲ್ಲ ಇನ್ನು. ಬಂದಿದ್ದಾರೆ ಅವರು 2-3 ಸಲ. ನೋಡುವ, ನಿಲ್ಲಿಸಿ. ಈಗ ವಿಷಯ ಏನಂದರೆ ಎಲ್ಲ ಸೇರಿಕೊಂಡು ಗೋಲಿ ಬಜೆ ಮಾಡಿದ್ದಾರೆ. ಇವ್ರು ಇನ್ನೂ ಬಂದಿಲ್ಲ. ಸೊ ಟೀ ಕುಡಿಬೇಕು. ಟೀ ಕುಡಿಯೋಕ್ಕೆ ಒಂದು ಎಲ್ಲಾದರೂ ಬಿಟ್ ಶಾಪ್ ಹಾಕೋಬೇಕು. ಇಲ್ಲಿ ಹೋಟೆಲ್ ಯಾವುದು ಇಲ್ಲ ಅಲ್ಲ, ಕೆಳಗಡೆನೇ ಹೋಗ್ಬೇಕು ಅನಿಸುತ್ತೆ. ಇದ್ದದ್ದು ಯಾವುದು ಓಪನ್ ಆಗಿಲ್ಲ. ಸೊ ಈ ನನ್ನ ಮಕ್ಕಳನ್ನ ಈಗ ಕಾಯಬೇಕು, ಅದರೊಟ್ಟಿಗೆ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು. ಎಸ್, ಇಲ್ಲಿದೆ ಬ್ರೇಕ್ಫಾಸ್ಟ್ ಇದ್ದ ಹೋಟೆಲ್. ಈ ನನ್ನ ಮಕ್ಕಳು ಉಂಟಲ್ಲ, ನಾನಿಲ್ಲಿ 80, 90, 100 ಅಂತ ಬಂದು ಇನ್ನು ಮಕ್ಕಳನ್ನ ಕಾಯ್ತಾರಾಗೋಯ್ತು. ವಿಷಯ ಅಂದರೆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಆಲ್ಮೋಸ್ಟ್. ಯಾಕಂದರೆ ಈಗಲೇ 9 ಗಂಟೆ ಆಯಿತು. ಒಂದು ರೈಡಿಗೆ ಹೋಗೋ ಟೈಮು. ಟ್ರೈನ್ ಸ್ಕೂಲ್ ಇದು. ಯಾಕಂದರೆ ಅವರು ನಾನು ಹಿಂದೆನೇ ಇದ್ರು ಅನಿಸುತ್ತೆ ಕುದುರೆಮುಖ ಇದಾಗಬೇಕಾದ್ರೆ. ಅವ್ರು ಇನ್ನೂ ಬಂದಿಲ್ಲ. ನೆಟ್ವರ್ಕ್ ಯಾರಿಗೂ ಕಾಲ್ಸ್ ಆಗ್ತಿಲ್ಲ. ಸೊ ನಾನು ಅಂದ್ಕೊಳ್ತಾ ಇದ್ದೀನಿ ಇವಾಗ ಅವ್ರು ಚೆಕ್ ಪೋಸ್ಟಲ್ಲಿ ವೆಯ್ಟ್ ಮಾಡ್ತಿರ್ಬೋದಂತ. ಸೊ ನೋಡೋಣ ಅಂತ ಏನಂತ. ನಾನು ಅದಕ್ಕೆ ಕ್ಲಿಯರಾಗಿ ಹೇಳಿದ್ದೀನಿ, ನಾನು ನಿಮ್ಗೆ ಇಲ್ಲಿ ಸಿಗ್ತೀನಂತ. ಬಟ್ ನಾನು ಬಂದೆ ಮುಂದೆ, ಅದೊಂದು ಪ್ರಾಬ್ಲಮ್. ಅದು ಬಿಟ್ಟರೆ ನನ್ನ ಮಕ್ಕಳ ನೀವು ಇದ್ದೀರಲ್ಲ, ನಂದು ಡುಮಾಸ್ ಎಲ್ಲ ಮಾಡಿಬಿಟ್ರಲ್ಲೋ. ಮೊದಲೇ ಮೈಲೇಜ್ ಇಲ್ಲ, ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ. ಮಳೆನೇ ಇಲ್ಲ. ಮೊದಲು ಮೂಡ್ ಆಫ್ ಮಾಡಿಬಿಟ್ರಲ್ರೋ. 9 ಗಂಟೆ ಫಸ್ಟ್ ಪ್ಲೇಸಿಗೆ ಆದರೂ ರೀಚ್ ಆಗಬೇಕಿತ್ತು ನಾವು. ಇದು ಏನಿದು ಸರ್ಪ್ರೈಸಿಗೆ ಈ ಕಡೆಯಿಂದ ಒಂದು ಕೊಡ್ತೀನಿ ನನ್ನ ಮಕ್ಕಳ ನಿಮಗೆ. ಆ ಥರ ಸರ್ಪ್ರೈಸ್ ಅಲ್ಲ, ಇದು ಬೇರೆ ಥರನೇ ಸರ್ಪ್ರೈಸ್ ಆಯಿತಾ. ವೆಯ್ಟ್ ಮಾಡಿ ಸರ್ಪ್ರೈಸ್ಗೆ. ಸೊ ಚೆಕ್ ಪೋಸ್ಟ್ ಇದು. ಸೊ ಇವ್ರು ಇಲ್ಲೂ ಬಂದಿಲ್ಲ. ಎಲ್ಲೂ ಇದ್ದಾರೆ ಹಾಗಾದರೆ? ಎಲ್ಲೂ ಇಲ್ಲ. ಎಲ್ಲೆಲ್ಲೂ ಇಲ್ಲ. ಮೈ ಗಾಡ್, ಇವ್ರನ್ನ ಕಾಯಿದೆ ಒಂದು ಇದಾಗೋಯ್ತಲ್ರೋ. ರೋದನೆ ಆಗೋಯ್ತಲ್ರು. ನಿಮ್ದು ಎಷ್ಟು ದೊಡ್ಡ ರೋದನೆ ಆಗೋಯ್ತು. ನಾನೇ ಲೇಟ್ ಅಂದ್ರೆ ನನಗಿಂತ ಲೇಟ್ ಗೋಳಿ ಪಜೆ ನನ್ನ ಮಕ್ಕಳು ನೋಡಿ ಈಗ ಬರ್ತಿದ್ದಾರೆ ನೋಡಿ. 3/4 ಗಂಟೆ ನನ್ನನ್ನು ವೆಯ್ಟ್ ಮಾಡಿಸಿದ್ರು. ಉದರ್ ಜಾವ್
ವಿಲ್ ಸಿ. ದೀಸ್ ಆರ್ ದ ಕಲ್ಪ್ರಿಟ್ಸ್. ಎಸ್ ಗೈಸ್, ರೆಡಿ, ಇನ್ನು ಹೊರಡೋದು ಅಷ್ಟೇ. बोले 3 किलोमीटर పోతే రైట్ గులా జంక్షన్ 3 किलोमीटर ಜಂಕ್ಷನ್ ರೈಟ್. ಏ ಪೋಲೆ ಬರ್ಬೇನ್. ಸೊ ಹೊರಡ್ತಾ ಇದ್ದೀವಿ. ನಮ್ಮ ಪ್ರಯಾಣ ನಮ್ಮ ಬೆಟ್ಟಕ್ಕೆ. ಫಸ್ಟ್ ಪ್ಲೇಸ್ ನಮ್ಮ ಬೆಟ್ಟ. ಸೂರ್ಮನೆ ಫಾಲ್ಸ್ ಪ್ಲ್ಯಾನಲ್ಲಿತ್ತು, ಲೇಟ್ ಆಯಿತು. ಸೊ ನಮ್ಮ ಬೆಟ್ಟ ಫಸ್ಟ್ ಪಾಯಿಂಟ್. ಗೋಪುರದಲ್ಲಿ ಚಾರ್ಜ್ ಇಲ್ಲ, ಪವರ್ ಬ್ಯಾಂಕಿಂದ ಡೈರೆಕ್ಟ್ ಚಾರ್ಜಿಗೆ ಹಾಕಿದ್ದೀನಿ. ಸೊ ನೋ ಪ್ರಾಬ್ಲಮ್, ಟೆನ್ಷನ್ ಇಲ್ಲ. ಇನ್ನೊಂದು ಬ್ಯಾಟ್ರಿ ಇದೆ ಸ್ಪೇರ್, ಅದೊಂದು ಮಧ್ಯಾಹ್ನ ಲಂಚ್ ಮೇಲೆ ತೆಗೆಯುವಂತಿದ್ದೀನಿ. ಸೊ ಆಫ್ ರೋಡ್ ಗಿಫ್ ರೋಡ್ ಏನಿದ್ರು ಎಲ್ಲ ಇದರಲ್ಲೇ ಮಾಡಬೇಕೀಗ. ಜಿಡುಪೆ ಹೆಂಚದೆ ಜಿಡುಪೆ ಏರು 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 ಎದುರು ಏರು ಜಿಡುಪೆ ಓಡಿಗೆ ಸೂರ್ಮನೆ ನಮ್ಮ ಬೆಟ್ಟ ಅಲ್ಪ ಏದೂರನ್ನು ಹಾಂ ഞാനൊന്നും വേറെ ഉണ്ട് തന്നെയാ గాలిండా అది సంతోషారుగా ఎదురుడు ఎదురు గాలిండా NATA పిరోదేట జారుండు మారే ఒట్రాసి పంపు అత ఎంగల పోండా పోయినాయి పంపు తల పోడుంది ఒక వంచరు ನಮ್ಮ ಬೆಟ್ಟ ಅಮ್ಮ ಯಾಲದ ನಮ್ಮ ಆಯ್ತು ಇಲ್ಲಿ ನಿಲ್ಸೋಯ್ತಾ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡುವ. ಸುಮ್ಮನೆ ಹಂಗೆ ಮಾಡ್ತಾ ಹೋದ್ರೆ ಲೆಂತ್ ಆಗುತ್ತೆ ವಿಡಿಯೋ. ಆಯ್ತಾ, ಸಿಗುವ, ಬಾಯ್.